ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಕಾವೇರಿ ಮುಂದೆ ಬಂದಂತ ಮಾಸ್ಕ್ ಮಾನ್ನ ಸತ್ಯ ರಿವೀಲ್ ಆಗ್ತದ್ಯಾ? ಎತ್ತ ಕಡೆ ಕಾವೇರಿ ಬೆಚ್ಚು ಬಿದ್ದದ್ಯಾಕೆ ಅಂತದ್ದು ಏನಾಯ್ತು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಾವೇರಿಯನ್ನ ಕತ್ತಲ ಕೋಣೆಯಲ್ಲಿ ಬಂದಿ ಮಾಡಿಟ್ಟಿದ್ದಾರೆ. ಯಾವುದು ಮಾಸ್ಕ್ ಹಾಕೊಂಡು ಬಂದಂತ ವ್ಯಕ್ತಿ ಕಾವೇರಿಗೆ ಊಟ ಕೊಟ್ಟು ಹೋಗ್ತಾರೆ. ಆದ್ರೆ ಕಾವೇರಿ ಊಟ ಮಾಡುವುದಿಲ್ಲ, ಡೋರ್ನ ಓಪನ್ ಮಾಡಿ ಅಂತ ಕೇಳ್ಕೊತಾರೆ. ಆದ್ರೆ ತದನಂತರ ಒಂದು ಪೇಪರ್ ಅನ್ನ ಬಿಸಾಡ್ತಾರೆ. ಆ ಒಂದು ಪೇಪರ್ ಅಲ್ಲಿ ಊಟ ಮಾಡು ಅಂತ ಬರ್ದಿರುತ್ತ. ಆದ್ರೆ ಕಾವೇರಿ ಮಾತ್ರ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಊಟ ಮಾಡುವುದಿಲ್ಲ, ದಯವಿಟ್ಟು ನನ್ನನ್ನ ಇಲ್ಲಿಂದ ಬಿಟ್ಟು ಬಿಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ. ಡೋರ್ ಅನ್ನ ತಟ್ತಿದ್ದಾಳೆ. ಬಟ್ ಯಾರೊಬ್ರು ಕೂಡ ಅಲ್ಲಿ ರೆಸ್ಪಾಂಡ್ ಮಾಡ್ತಿಲ್ಲ. ತದನಂತರ ಇಲ್ಲಿ ಕಾವೇರಿಗೆ ಅನ್ಸುತ್ತೆ ನನ್ನನ್ನೇನಾದ್ರೂ ವರದ ಕಿಡ್ನಾಪ್ ಮಾಡಿದಾನೆ ಅಂತ. ಹಾಗಾಗಿ ಆಕಿ ವರದನ್ನ ನನ್ನ ಕಿಡ್ನಾಪ್ ಮಾಡಿರೋದು ಯಾಕೆ, ಮೊದಲು ಅವತ್ತು ನನ್ನ ಜೀವನ ಹಾಳು ಮಾಡಿದೆ ವರದ, ಈಗಲೂ ಕೂಡ ಬೇರೆ ರೀತಿಯಾಗಿ ನನ್ನ ಜೀವನನ ಹಾಳು ಮಾಡ್ತಿದ್ಯಾ, ಯಾಕೆ ನನ್ನನ್ನ ಈ ರೀತಿ ಬಂದಿ ಮಾಡಿದ್ಯಾ, ದಯವಿಟ್ಟು ನನ್ನನ್ನ ಬಿಟ್ಬಿಡು, ಮುಂದೆ ಬಂದು ಹೋರಾಟ ಮಾಡೋಕ್ಕಾಗದೆ ಈ ರೀತಿ ಬೆನ್ನ ಹಿಂದೆ ನಿಂತ್ಕೊಂಡು ನನ್ನ ಕಿಡ್ನಾಪ್ ಮಾಡಿ ನನ್ನನ್ನ ಲಾಕ್ ಮಾಡಿ ಬಂಧಿಸಿಟ್ಟಿದ್ಯಾ ಅಂತ ಹೇಳಿ ಕಾವೇರಿ ಚೀರಾಡ್ತಿದ್ದಾರೆ. ಇತ್ತ ಕಡೆ ಬಾಲ ಸ್ಟೇಷನ್ ಅಲ್ಲಿ ಕಂಬಿ ಹಿಂದೆ ನಿಂತ್ಕೋಬೇಕಾಗಿದೆ. ರಾಣಿ ಮತ್ತೆ ಚಂದು ಕೂಡ ಸೀನಾ ಅವರ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಇತ್ತ ಕಡೆ ಯಾಕೆ ಸೀನಾ ಇವ್ರನ್ನ ಕರ್ಕೊಂಡು ಬಂದೆ ಅಂತ ಹೇಳಿ ಸತ್ಯ ಅವರು ಕೇಳಿದಾಗ ಏನ್ ಮಾಡುದು, ಮಕ್ಕಳು ಅಮ್ಮನ ಹುಡ್ಕೊಂಡು ಬರ್ತಾ ಇದ್ರು, ಹಾಗಾಗಿ ಕರ್ಕೊಂಡು ಬರ್ಬೇಕಾಯ್ತು ಅಂತ ಸೀನಾ ಹೇಳ್ತಾರೆ. ಇತ್ತ ಕಡೆ ರಾಣಿ ದಯವಿಟ್ಟು ಮಾಮ ಅಮ್ಮ ಸಿಕ್ಕಿದ್ರ ಅಂದಾಗ ಪೊಲೀಸ್ ಅವರು ಹುಡುಕ್ತಿದ್ದಾರೆ ಕಂದ ಅಂತ ಹೇಳ್ತಾರೆ. ಯಾರೋ ಅಮ್ಮನ ಕಿಡ್ನಾಪ್ ಮಾಡಿದಾರಂತಲ್ಲ, ಯಾರದು, ಎಲ್ಲಿದ್ದಾರೆ ಹೇಳು ಮಾಮ, ನಾನು ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಅಂತ ರಾಣಿ ಹೇಳ್ತಿದ್ದಾಳೆ. ಅಲ್ಲೇ ಬಾಲ ಮಗಳು ಬಂದಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಆ ಕಡೆ ತಿರ್ಕೊಂಡ್ಬಿಡ್ತಾರೆ. ನಂತರ ಇಲ್ಲಿ ಬೇಡ ಸತ್ಯ ನಾನು ಅಂತ ತೋರಿಸ್ಬೇಡ ನೀನು ಅಂತ ಬಾಲ ಮನ್ಸಲ್ಲಿ ಅನ್ಕೋತಿದ್ದಾರೆ. ಇತ್ತ ಕಡೆ ಸತ್ಯ ಕೂಡ ಬೇಡಮ್ಮ, ಪೊಲೀಸ್ ಅವ್ರು ನೋಡ್ಕೋತಾರೆ, ನಡಿ ನಮ್ಗೆ ಬೇಡ ಈ ವಿಷಯ, ಪೊಲೀಸ್ ಅವ್ರು ಇದ್ದಾರಲ್ವಾ ನೋಡ್ಕೋತಾರೆ, ಖಂಡಿತ ಕಾವೇರಿಯನ್ನ ಹುಡುಕೊಟ್ಟೆ ಕೊಡ್ತಾರೆ, ನೀನು ಆ ವ್ಯಕ್ತಿಯನ್ನ ನೋಡಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಮಾಮ ದಯವಿಟ್ಟು ಹೇಳಿ ಮಾಮ, ನಾನು ಅಂಕಲ್ ಜೊತೆ ಮಾತಾಡ್ತೀನಿ, ಅವರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತ ಹೇಳಿ ಕೇಳ್ಕೊಂಡಾಗ ಅಲ್ಲಿ ತಾನೇ ನೋಡು ಅಂತ ಹೇಳಿ ಸತ್ಯ ಅವರು ಹೇಳ್ತಾರೆ. ಆಗ ರಾಣಿ ಹೋಗಿದ್ದೆ, ದಯವಿಟ್ಟು ಅಂಕಲ್ ಅಮ್ಮನ ಬಿಟ್ಬಿಡಿ ಅಂಕಲ್, ಅಮ್ಮಂಗೆ ಏನೋ ಮಾಡಬೇಡಿ ಅಂಕಲ್, ಪ್ಲೀಸ್ ಅಂಕಲ್, ಅಮ್ಮ ಏನು ಮಾಡಿದಾಳೆ ಅಂತ ನೀವು ಬಂಧಿಸಿಟ್ಟಿದ್ದೀರಾ, ದಯವಿಟ್ಟು ಅಂಕಲ್ ಬಿಟ್ಬಿಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ. ಈ ಕಡೆ ನಿಜಕ್ಕೂ ಕೂಡ ಎಮೋಷನಲ್ ಆಗ್ತಿದ್ದಾರೆ. ಅಪ್ಪ ಆಗಿರೋ ನನ್ನ ಅಂಕಲ್ ಅಂತ ಕರಿತಿರೋದನ್ನ ಕೇಳಿಸ್ಕೊಳ್ಳೋಕೆ ಆಗ್ತಿಲ್ಲ ಮಗಳೇ, ಅದರಲ್ಲಿ ನನ್ನ ಕಾವೇರಿಯನ್ನ ನಾನು ಯಾಕೆ ಮಾಡಲಿ ಮಗಳೇ ಕಿಡ್ನಾಪನ್ನ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಿದ್ದಾರೆ, ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಇತ್ತ ಕಡೆ ರಾಣಿ ಕಾಲಿಟ್ಕೊಂಡು ಕೇಳ್ಕೊತೀನಿ ಅಂಕಲ್ ಪ್ಲೀಸ್ ಅಂಕಲ್ ದಯವಿಟ್ಟು ಅಂಕಲ್ ಅಮ್ಮನ್ನ ಬಿಟ್ಬಿಡಿ ಅಂಕಲ್ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ರೆ ಈ ಕಡೆ ಸತ್ಯ ಬಂದು ನೀನೇನು ರಾಣಿ ಇವನ್ ಕಾಲನ್ನೆಲ್ಲ ಇಟ್ಕೋಬೇಕಾ, ನಡಿ ಅಂತ ಹೇಳಿ ಎಳ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ ಇನ್ಸ್ಪೆಕ್ಟರ್ ಹತ್ರ ದಯವಿಟ್ಟು ಇನ್ಸ್ಪೆಕ್ಟರ್ ಅವನ ಹತ್ರ ಸತ್ಯ ಬಾಯ್ ಬಿಡಿಸಿ ನನ್ನ ತಂಗಿಯನ್ನ ಆದಷ್ಟು ಬೇಗ ಹೊಡ್ಕೊಡಿ ಅಂತ ಕೇಳ್ತಾರೆ. ಖಂಡಿತ ನಾವು ಮಾಡ್ತೀವಿ, ನೀವು ಹೊರಡಿ ಅಂತ ಹೇಳಿ ಕಳಿಸ್ತಾರೆ. ಇತ್ತ ಕಡೆ ಸರಳ ಮತ್ತೆ ಅಜ್ಜಿ ಇಬ್ರು ಕೂಡ ಬಂದಿದೆ. ಪೊಲೀಸ್ ಅವರನ್ನ ಮಸ್ಕ ಹೊಡೆಯೋಕೆ ಮುಂದಾಗ್ತಿದ್ದಾರೆ. ಟೀ ಮತ್ತೆ ಕೋಡ್ಬೆಳಿಯನ್ನ ಕೊಡೋದ್ರ ಮುಖಾಂತರ ಇಲ್ಲಿ ಪೊಲೀಸ್ ಅವರನ್ನ ಮಾತನಾಡಿಸಿದ್ದಾರೆ. ಪೊಲೀಸ್ ಅವರು ಮೊದಲಲ್ಲಿ ಬೇಡ ಇದೆಲ್ಲ ನಾವು ತಗೋಬಾರ್ದು ಅಂದ್ರೂ ಕೂಡ ಅದರಲ್ಲಿ ಏನಿದೆ ನಾವು ಲಂಚ ಕೊಡ್ತಿದ್ದೇವೆ ತಗೊಡಿ ಸರ್ ಅಂತ ಹೇಳಿ ಕೊಡ್ತಾರೆ. ಟೀ ಕುಡಿತಾ ಇರ್ಬೇಕಿದ್ರೇನೆ ಇಲ್ಲಿ ಸರಳ ಅವರು ನನಗೆ ನಮ್ಮ ಹಳೆಯ ದಿನಗಳು ನೆನಪಾಗ್ತದೆ, ನಾವು ಮೊದಲು ತುಂಬಾನೇ ಶ್ರೀಮಂತರಾಗಿದ್ವಿ, ಆಗ ನಮ್ಮ ಮನೆ ಮುಂದೆ ಇಬ್ರು ಸೆಕ್ಯೂರಿಟಿ ಗಾರ್ಡ್ ಇದ್ರು, ಅದೇ ನೆನಪಾಗ್ತದೆ ಈಗ ಅಂದಾಗ ಚೆನ್ನಾಗಿ ಮಾಡಿದ್ರಿ ಟೀ ಕೊಟ್ಬಿಟ್ಟು ನಮ್ಮನ್ನ ಸೆಕ್ಯೂರಿಟಿ ಗಾರ್ಡ್ಗೆ ಹೋಲಿಸ್ಬಿಟ್ರಲ್ವಾ ಅಂತ ಹೇಳಿ ಹೇಳಿದಾಗ ಸರ್ ಬೇಜಾರು ಮಾಡ್ಕೋಬೇಡಿ, ಅವಳು ಹಳೆಯ ದಿನಗಳನ್ನ ನೆನಪು ಮಾಡ್ಕೋತಿದ್ದಾಳೆ ಅಷ್ಟೇ ಅಂತ ಅಮ್ಮ ಪೊಲೀಸ್ ಅವ್ರನ್ನ ಕನ್ವಿನ್ಸ್ ಮಾಡ್ತಿದ್ದಾರೆ. ನಂತರ ಅವತ್ತು ಸೆಕ್ಯೂರಿಟಿ ಗಾರ್ಡ್ ಇರಬೇಕಾದ್ರೆ ಎಲ್ಲರೂ ಕೂಡ ಅವರ ಬಳಿ ಬರಬೇಕಾಗಿತ್ತು, ಯಾರನ್ನ ಬಿಡಬೇಕು ಅಂತ ಹೇಳಿ ಅವ್ರು ತೀರ್ಮಾನ ಮಾಡ್ತಿದ್ರು. ಅವ್ರಿಗಿದ್ದ ಗತ್ತೆ ಬೇರೆ, ಬಟ್ ನಿಮ್ಮನ್ನು ನೋಡಿದ್ರೆ ನಿಜ ಆ ರೀತಿ ಅನ್ನಿಸ್ತಾ ಇಲ್ಲ. ಅವರು ಇದ್ದಾಗ ಎಲ್ಲರೂ ಕೂಡ ಹೇಗಿರ್ತಿದ್ರು ಗೊತ್ತಾ, ಅವರಿಬ್ರು ಸೆಕ್ಯೂರಿಟಿ ಗಾರ್ಡ್ ನೋಡಿದ್ರೆ ಜನ ಭಯ ಪಡ್ತಿದ್ರು, ಆದರೆ ಇವಾಗ ನೋಡಿದ್ರೆ ಎಲ್ಲರೂ ನಿಮ್ಮನ್ನ ಅನುಮಾನ ದೃಷ್ಟಿಯಿಂದಾನೇ ನೋಡ್ತಿದ್ದಾರೆ, ನೀವು ಯಾಕೆ ಇಲ್ಲಿದ್ದೀರಾ ಅಂತ ಹೇಳಿ ಅಂತ ಸರಳ ಅವರು ಹೇಳ್ತಾರೆ. ನಂತರ ಹೌದು ಕಾವೇರಿ ಸಿಗ್ತಾಳ ಅಂತ ಹೇಳಿ ಅಜ್ಜಿ ಮತ್ತೆ ಮಗಳು ಇಬ್ರು ಕೂಡ ಕೇಳಿದಾಗ ಸಿಗ್ಲೇಬೇಕು, ಸಿಗ್ತಾಳ ಅನ್ನೋದು ಇಲ್ಲವೇ ಇಲ್ಲ, ಸಿಗ್ಲೇಬೇಕು ಅಂತ ಪೊಲೀಸ್ ಅವರು ಹೇಳ್ತಾರೆ. ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೆ ಅಂತ ಹೇಳಿದಾಗ ಸಿಗ್ಲೇಬೇಕು ಅಂತ ಹೇಳ್ತಿದೀವಲ್ಲ ಅಂದಾಗ ಹಾಗಿದ್ದು ಅವಳೇ ಏನಾದ್ರು ತಪ್ಪಿಸ್ಕೊಂಡಿದ್ರೆ ಅಥವಾ ಬೇರೆಯವ್ರು ಕರ್ಕೊಂಡು ಹೋಗಿದ್ರೆ ಏನಾಗತ್ತೆ ಅಂದಾಗ ಅವರೇ ತಪ್ಪಿಸ್ಕೊಂಡಿದ್ರೆ ಖಂಡಿತ ಅವ್ರಿಗೆ ಶಿಕ್ಷೆ ಆಗತ್ತೆ, ಯಾರು ಕರ್ಕೊಂಡು ಹೋಗಿದ್ರೆ ಅವ್ರಿಗೂ ಸೇರಿ ಶಿಕ್ಷೆ ಆಗತ್ತೆ ಅಂತ ಹೇಳ್ತಾರೆ. ಮತ್ತೆ ಪೆರುವಲ್ ಮೇಲೆಲ್ಲ ಆಚೆ ಬರಲ್ಲ ಅಲ್ವಾ ಅಂದಾಗ ಖಂಡಿತ ಆಚೆ ಬರೋ ಚಾನ್ಸೇ ಇಲ್ಲ, ಜೊತೆಗೆ ಅಲ್ಲೂ ಕೂಡ ಅವ್ರಿಗೆ ಕಠಿಣ ಶಿಕ್ಷೆಯನ್ನ ಕೊಡ್ತಾರೆ, ಇನ್ನು ಅವರು ಹೊರಗಡೆ ಬರುವುದೇ ಕಷ್ಟವಾಗ್ಬಿಡುತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಈ ಕಡೆ ಸರಳ
ಅಜ್ಜಿಗಂತೂ ತುಂಬಾ ಖುಷಿ ಆಗ್ಬಿಡತ್ತೆ. ಇನ್ ಮುಂದೆ ಈ ಕಾವೇರಿ ಹೊರಗಡೆನೆ ಬರುವುದಿಲ್ಲ ಅಂತ. ಅಷ್ಟರಲ್ಲಿ ಲೋಹಿತ ಬಂದು ಚಂದು ಮತ್ತೆ ರಾಣಿ ಕಾಣಿಸ್ತಿಲ್ಲ ಅಂದಾಗ ಗಾಬರಿ ಆಗ್ತಾರೆ. ಪೊಲೀಸ್ ಅವರು ಕೂಡ ಹೋಗಿ ಹುಡುಕ್ತಾರೆ. ಎಲ್ಲಿ ತಪ್ಪಿಸ್ಕೊಂಡಿದ್ದಾರೆ ನೋಡ್ಕೊಳ್ಳೋದಲ್ವಾ ಅಂದಾಗ ನೀವೇ ಹೊರಗಡೆ ಇದ್ರಲ್ವಾ ಅಂತ ಹೇಳಿ ಅವರಿಬ್ರು ಕೂಡ ಕೇಳ್ತಿದ್ದಾರೆ. ಇತ್ತ ಕಡೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಎಲ್ರಿಗೂ ಕೂಡ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಿದ್ದಾರೆ ಪೊಲೀಸ್ ಅವರು. ತದನಂತರ ಎಲ್ಲಿ ಹೋದ್ರಪ್ಪ ಮಕ್ಕಳು, ಇದ್ರ ಬೇರೆ ಇದು ಬೇರೆ ಹುಸಾಬರಿ ಅಲ್ಲ ನಮ್ಗೆ ಅಂತ ಟೆನ್ಷನ್ ಮಾಡ್ಕೊಂಡಿರ್ಬೇಕಿದ್ರೆ ಅಲ್ಲಿಗೆ ಸತ್ಯ ಅವರು ರಾಣಿನ ಮತ್ತೆ ಚಂದುನ ಕರ್ಕೊಂಡು ಬರ್ತಾರೆ. ಎಲ್ರಿ ಹೋಗಿದ್ರೆ ನೀವು ಮಕ್ಕಳನ್ನ ಕರ್ಕೊಂಡು ಅಂದಾಗ ಮಕ್ಕಳು ಮನೆಯಿಂದ ಹೊರಟು ಸ್ಟೇಷನ್ಗೆ ಬಂದಿದ್ರು ಸರ ಅಂದಾಗ ಈ ರೀತಿ ಎಲ್ಲ ಹೋಗ್ಬಾರ್ದು ಅಂತ ಗೊತ್ತಾಗೋದಿಲ್ವಾ ನಿಮ್ಗೆ ಅಂತ ಮಕ್ಕಳನ್ನ ತರಾಟೆಗೆ ತಗೋತಾರೆ. ಇನ್ ಮುಂದೆ ಆ ರೀತಿ ಆಗೋದಿಲ್ಲ, ನಾನು ನೋಡ್ಕೋತೀನಿ ಅಂತ ಸತ್ಯ ಅವರು ಕೈ ಮುಗ್ದು ಕ್ಷಮೆ ಕೇಳ್ತಾರ. ನಂತರ ಸಿಕ್ಕಿದ್ರ ಕಾವೇರಿಯನ್ನ ಯಾರು ಎತ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯ್ತಾ ಅಂತ ಸರಳ ಕೇಳಿದ್ದಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಒಬ್ರ ಮೇಲೆ ಅನುಮಾನ ಬಂತು ಅಂತ ಸತ್ಯ ಅವರು ಹೇಳ್ತಾರೆ. ಯಾರದು ಅಂತ ಸರಳ ಕೇಳಿದಾಗ ಮಕ್ಕಳಿದ್ದಾರೆ ಅನ್ನೋ ಕಾರಣಕ್ಕೆ ಬಾಲ ಅನ್ನೋ ಸತ್ಯವನ್ನ ಸತ್ಯ ಹೇಳುವುದಿಲ್ಲ. ಒಳಗಡೆ ನಡೀರಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ. ಆತ ಕಡೆ ಬಾಲನ ನೋಡೋದಕ್ಕೆ ಅಂತ ಹೇಳಿ ಸಾರಿಕಾ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾಳೆ. ಊಟ ತಗೋ, ಊಟ ಮಾಡು ಬಾಲ ಅಂತ ಹೇಳಿದಾಗ ಇಂಥ ಸಮಯದಲ್ಲಿ ನನಗೆ ಊಟ ಸೇರುತ್ತೆ ಅನ್ಕೊಂಡಿದ್ಯಾ ಸಾರಿಕಾ, ದಯವಿಟ್ಟು ನಂಗೆ ಊಟ ಬೇಡ, ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ. ಏನಿದು ಬಾಲ, ನೀನು ನಿಜಕ್ಕೂ ಕಾವೇರಿಯಿಂದಾಗಿ ಬದುಕನ್ನ ಹಾಳು ಮಾಡ್ಕೊತಿದ್ಯಾ ಅಂದಾಗ ಅವಳ ಬದುಕನ್ನೇ ನಾನು ಹಾಳು ಮಾಡಿದ್ದೀನಿ. ನನ್ನ ಕಾವೇರಿ ಇಲ್ಲಿ ಕಾಣಿಸ್ತಿಲ್ಲ, ಆದರೆ ಸತ್ಯ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನ ಬಂದೇ ಮಾಡಿದ್ದಾನೆ. ನನ್ನ ಕಾವೇರಿ ಎಲ್ಲಿ ಹೋಗಿದ್ದಾಳೆ ಏನು ಅಂತ ಗೊತ್ತಿಲ್ಲ. ಅವತ್ತು ಪ್ರೀತಿಸಿ ಅವಳ ಬದುಕನ್ನೇ ಹಾಳು ಮಾಡಿದೆ, ಅವಳ ಜೊತೆಯಾಗಿ ನಿಲ್ಲಿಲ್ಲ, ಅವಳನ್ನ ಜೈಲಿಗೆ ಕಳಿಸ್ಬಿಟ್ಟೆ. ಆದರೆ ಇವತ್ತು ನನ್ನ ಕಾವೇರಿಯನ್ನ ಉಳಿಸ್ಕೋಬೇಕು ಅಂತ ಅನ್ಕೊಂಡ್ರೆ ಈ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿ ಬಾಲ ಹೇಳಿದಾಗ ಇಲ್ಲಿ ನೋಡು ನನಗೆ ಯಾಕೋ ಕಾವೇರಿನೇ ತಪ್ಪಿಸ್ಕೊಂಡಿರಬಹುದಲ್ವಾ ಬೇಕು ಅಂತ ಹೇಳಿ ಸಾರಿಕಾ ಹೇಳಿದಾಗ ಇಲ್ಲ, ಅವಳು ಆ ರೀತಿ ತಪ್ಪಿಸ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಮಾಡದಿರೋ ತಪ್ಪಿಗೆ 10 ವರ್ಷ ಶಿಕ್ಷೆ ಅನುಭವಿಸಿದಾಳೆ, ಅಂಥದ್ರಲ್ಲಿ ಅವಳು ಆ ರೀತಿ ತಪ್ಪಿಸ್ಕೋತಾಳ, ನನ್ನ ದೇವತೆ ಅವಳು ಅಂತ ಬಾಲ ಹೇಳ್ತಿದ್ದಾರೆ. ಇಲ್ಲೇ ಗೊತ್ತಾಗ್ತದೆ ಬಾಲ ನೀನು ನಿಜಕ್ಕೂ ಈಗಲೂ ಕೂಡ ಅವಳನ್ನೇ ಇಷ್ಟಪಡ್ತಿದ್ಯಾ ಅಂತ ಹೇಳಿ ಸಾರಿಕಾ ತಿಳಿಸ್ತಾರೆ. ತದನಂತರ ನೋಡು ಬಾಲ, ನಾಳೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ಬೇಲ್ ಕೊಟ್ಟು, ಇದು ನೀನು ಕೊನೆಯದಾಗಿ ಕಾವೇರಿಗೋಸ್ಕರ ಹಾಕು ಕಣ್ಣೀರು ಅಂತ ಹೇಳಿ ಸಾರಿಕಾ ಹೇಳಿದಾಗ ಇಲ್ಲಿ ಬಾಲಾಗೆ ಏನು ಮಾತಾಡ್ತಿದ್ಯಾ ಸಾರಿಕಾ ನೀನು ಅಂದಾಗ, ಅದೇ ನಾಳೆಯಿಂದ ನೀನು ಬೇಲೆ ಬಿಡುಗಡೆ ಆದಮೇಲೆ ನೀನೇ ಹುಡುಕ್ಬೋದಲ್ವಾ, ಹಾಗಾಗಿ ಆ ರೀತಿ ಹೇಳಿದೆ ಅಷ್ಟೆ, ನೀನು ಊಟ ಮಾಡು, ನಿನಗೆ ಶಕ್ತಿ ಇರಬೇಕಲ್ವಾ ಅಂತ ಹೇಳಿ ಊಟ ಕೊಡ್ತಾರೆ. ನಂತರ ವರದನೇ ಏನಾದರೂ ಈ ರೀತಿ ಮಾಡಿರ್ಬಹುದಾ, ದಯವಿಟ್ಟು ವರದನ ಮೇಲೆ ಕಣ್ಣು ಹಿಡ್ತೀಯಾ, ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನೋಡ್ಕೋತೀಯಾ ಕಾವೇರಿಗೆ ಅಂತ ಹೇಳಿ ಬಾಲ ಕೇಳ್ಕೊಂಡಾಗ ಖಂಡಿತ ಅಂತ ಹೇಳಿ ಸಾರಿಕಾ ಅಲ್ಲಿಂದ ಹೊರಡ್ತಾರೆ. ಇತ್ತ ಕಡೆ ಕಾವೇರಿ ಇರ್ತಕ್ಕಂಥ ಒಂದು ಕತ್ತಲ ಕೋಣೆಗೆ ಮತ್ತೆ ಆ ಮಾಸ್ಕ್ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾರೆ. ದಯವಿಟ್ಟು ನನಗೆ ಫೋನ್ ಕೊಡಿ, ನಾನು ಒಂದೇ ಒಂದು ಕಾಲ್ ಮಾಡಬೇಕು ಅಂತ ಕಾವೇರಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಈ ಕಡೆ ಕಾಲಿಡ್ಕೊಂಡು ಕೇಳ್ಕೊತಿದ್ದಾರೆ. ಆಗ ಆ ವ್ಯಕ್ತಿ ಹೇಳೋದು, ನೋಡು ನೀನು ಸುಮ್ಮನೆ ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು, ಅದನ್ನು ಬಿಟ್ಟು ಈ ರೀತಿ ಎಲ್ಲ ಮಾಡಿದ್ರೆ ನಿನ್ನ ಮಗಳ ಕತೆ ಏನಾಗುತ್ತೆ ಗೊತ್ತಾ, ನಿನ್ನ ಮಗಳ ಕಥೆಯನ್ನೇ ಮುಗಿಸ್ಬೇಕಾಗತ್ತೆ ಅಂತ ಹೇಳಿ ಮಾಸ್ಕ್ ವ್ಯಕ್ತಿ ಹೇಳ್ತಿದ್ದಾಗ ಇಲ್ಲಿ ಕಾವೇರಿ ಬೆಚ್ಚಿ ಬೀಳ್ತಿದ್ದಾರೆ. ಇಲ್ಲಿ ನಿಜಕ್ಕೂ ಕೂಡ ವ್ಯಕ್ತಿ ಗಂಡಸೋ ಹೆಂಗಸೋ ಗೊತ್ತಾಗ್ತಿಲ್ಲ, ಮೋಸ್ಟ್ಲಿ ಸಾರಿಕಾನೇ ಇರ್ಬೋದು ಅಂತ ಅನುಮಾನನೂ ಕೂಡ ಬರುತ್ತೆ. ಇಲ್ಲ ಅಂದರೆ ಬಾಲನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸಿರ್ತಕ್ಕಂಥ ಕಾವೇರಿ ಅಣ್ಣ ಸತ್ಯ ಕೂಡ ಇರಬಹುದು. ಒಟ್ಟಿನಲ್ಲಿ ಇಲ್ಲಿ ಕಾವೇರಿಗೆ ಗೊತ್ತಿರ್ತಕ್ಕಂಥವ್ರೆ ಈ ಒಂದು ಕಾವೇರಿಯನ್ನ ಕಿಡ್ನಾಪ್ ಮಾಡಿರೋದು. ಹಾಗಿದ್ರೆ ಯಾರಿರ್ಬೋದು, ವರದಾನೂ ಅಲ್ಲ ಬಾಲನೂ ಅಲ್ಲ, ಇರೋದು ಸತ್ಯ ಮತ್ತೆ ಸಾರಿಕಾ ಮೇಲೆ ಅನುಮಾನ. ಹಾಗಿದ್ರೆ ಸಾರಿಕಾ ಏನು ಕಾವೇರಿ ಕಥೆಯನ್ನ ಮುಗಿಸೋದಕ್ಕೆ ಮಾಡಿದ್ದಾರೆ, ಬಟ್ ಸತ್ಯ ಯಾಕೆ ಮಾಡಿದ್ದಾರೆ ಕಾವೇರಿಯನ್ನ? ಕಾವೇರಿ ಮತ್ತೆ ಜೈಲಿಗೆ ಹೋಗಬಾರ್ದು, ಕಾವೇರಿಗೆ ಜೈಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೇನಾದರೂ ಈ ರೀತಿ ಬಂಧಿಸಿಟ್ಟಿದ್ದಾರೆ. ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.